ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೆಲ್ಲಪ್ಪ ಹೋಗ್ತಿದ್ದೀನಿ ಅಂದರೆ ಈಶಾ ಫೌಂಡೇಶನ್ಗೆ ಹೋಗ್ತಿದ್ದೀನಿ. ಇವತ್ತು ಸಂಕ್ರಾಂತಿ ಸ್ಪೆಷಲ್ಲು 14th ಸದ್ಗುರು ಅವ್ರು ಬರ್ತಾರೆ, ಅದಕ್ಕೋಸ್ಕರ ಹೋಗ್ತಿದ್ದೀನಿ. ಹೋಗ್ಬೇಕಾದ್ರೆ ಹೈವೇ ಎಲ್ಲ ಫುಲ್ ಟ್ರಾಫಿಕ್ ಇತ್ತು. ನೋಡ್ರಿ ಯಾವ ರೇಂಜಿಗೆ ಟ್ರಾಫಿಕ್ ಇದೆ ಅಂತ. ಫುಲ್ ನನ್ನ ಹಿಂದೆ ಎಲ್ಲ ಜಾಮ್ ಆಗೋಗಿದೆ. ನಾನು ನನ್ನ ಫ್ರೆಂಡ್ ಇಬ್ಬರೇ ಮಾತ್ರ ಹೋಗ್ತಿದ್ದೀನಿ. ಇವನು ನಾನು ಇಬ್ಬರೇ ಅಷ್ಟೇ ಹೋಗ್ತಾ ಇರೋದು. ಹಿಂದೆಗಡೆ ಮಳೆ ಇರಲಿಲ್ಲ, ಇಲ್ಲಿ ನೋಡಿದ್ರೆ ಮತ್ತೆ ಸ್ವಲ್ಪ ಮುಂದೆ ಬಂದರೆ ಮಳೆ ಬೀಳ್ತಾ ಇದೆ. ಮೈನ್ ರೋಡಿಂದ ಸಖತ್ ಜಾಮ್ ಆಗಿದೆ ಗುರು. ಈ ಕಡೆ ನೋಡ್ರಿ ಸಖತ್ ಸೀನರಿ ಇದೆ, ಎಲ್ಲ ಕಲ್ಲೆಲ್ಲ ಕಟ್ ಮಾಡಿದ್ದಾರೆ. ಇಲ್ಲಿ ಸಮಥಿಂಗ್ ಕ್ರಶ್ಚರ್ಗ ಏನೋ ಆಗ್ತಾಯಿದ್ದಾರೆ. ನನ್ನ ಮುಂದೆ ಇದೆ ನೋಡ್ರಿ, ಇದು ಮಿಡಲ್ ಕ್ಲಾಸ್ಗಳ ಲ್ಯಾಂಬರ್ಗಿನಿ ಉರ್ಸು, ಅಂದರೆ ಟಾಟಾ ಕರ್ವು. ಕಮ್ಮಿ ರೇಟ್ಗೆ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ನೋಡ್ರಿ ಗುರು. ಯಾವ ಥರ ಜಾಮ್ ಇದೆ ಅಂತ ಫುಲ್ಲು. ನನ್ನ ಅದೃಷ್ಟ ಏನೋ ಕೆಡದಿನ ಗೊತ್ತಿಲ್ಲ. ನಾವು ಹೋಗಿದ್ದೀನೇ ಒಳಗಡೆ ಬಿಡ್ತಾ ಇರಲಿಲ್ಲ ಕಾರು. ಯಾಕೆ ಅಂದರೆ ಫುಲ್ ಎಲ್ಲ ಪಾರ್ಕಿಂಗ್ ಎಲ್ಲ ಫುಲ್ಲಾಗಿ ಹೋಗಿತ್ತು. ಒಳಗಡೆಯಿಂದ ಆಚೆ ಬರ್ತಾಯಿದ್ದಾವೆ ಕಾರು, ಆದರೆ ಆಚೆಯಿಂದ ಹೋಗ್ತಾಯಿಲ್ಲ ಒಳಕ್ಕೆ. ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗಿತ್ತು. ನೋಡಿರಿ ಯಾವ ಥರ ಬೆಟ್ಟದಲ್ಲೆಲ್ಲ ನಡ್ಕೊಂಡು ಹೋಗ್ಬೇಕು. ಒಂದು ಕುರಿ ಅಲ್ಲದಲ್ಲಿ ಬಿತ್ತು ಅಂತ ಎಲ್ಲ ಕುರಿಗಳು ಬಿದ್ದೋಗ್ಬಿಡ್ತಾ ಇದ್ದಾವೆ. ಇಲ್ಲಿ ಶಾರ್ಟ್ಕಟ್ ಯೂಸ್ ಮಾಡೋಕೆ ಹೋಗಿ ಕಲ್ಲುಗಳ ಮೇಲೆ ಅದು ಇದು ಎಲ್ಲ ನಡ್ಕೊಂಡು ಹೋಗ್ತಾವ್ರೆ. ಅಲ್ಲಿ ಇಳಿಯೋಕ್ಕಾಗಲ್ಲ, ಏನಿಲ್ಲ. ಬಿದ್ದರೆ ಅಂತ ಫುಲ್ ಮುಖ ತೊಡೆದೋಗುತ್ತೆ. ಆಚೆಯಿಂದ ನಡ್ಕೊಂಡು ಹೋಗೋ ಬಾಧೆ ಬಂತು ಗುರು. ವೆಹಿಕಲ್ ಇದ್ರೂ ನಡ್ಕೊಂಡು ಹೋಗೋ ಬಾಧೆ ಬಂತು. ನೋಡಿರಿ, 2 ವೀಲರಲ್ಲಿ ಬಂದಿದ್ರೆ ಆರಾಮಾಗಿ ಹೊಟ್ಟೋಗ್ಬೋದಾಗಿತ್ತು. 2 ವೀಲರ್ ಮಾತ್ರ ಬಿಡ್ತಾಯಿದ್ದಾರೆ, 4 ವೀಲರ್ ಮಾತ್ರ ಬಿಡ್ತಾಯಿಲ್ಲ. ಯಾಕೆಂದರೆ ಪಾರ್ಕಿಂಗ್ ಇಲ್ಲ ಅಂತ. ಆಗೋ ಈಗ ಕಷ್ಟಪಟ್ಟು ನಡ್ಕೊಂಡು ಹೋದ್ರಿ. ಎಲ್ಲ ಓಡ್ಕೊಂಡು ಲೇಸರ್ ಶೋ ಇದೆ ಅಂತ ಓಡೋಗ್ತಾ ಇದ್ದಾರೆ, ಟೈಮ್ ಆಗೋಗಿದೆ ಅಂತ. ನೋಡಿ ಇಲ್ಲಿ ಬಂದು ನೋಡಿದ್ರೆ ಎಷ್ಟು ಜನ ಸಾಗರ. ಯಾಕೆಂದರೆ ಫಂಕ್ಷನ್ ನಡೀತಾಯಿತ್ತು, ಅವತ್ತು ಸಂಕ್ರಾಂತಿ ಅಲ್ವಾ, ಅದಕ್ಕೋಸ್ಕರ. ಸದ್ಗುರು ಅವರು ಏನೇನೋ ಪ್ರೋಗ್ರಾಮ್ಸ್ ಇಟ್ಟಿದ್ರು. ಈ ದೇಶಿ ಹಸುಗಳೆಲ್ಲ ತಂದಿದ್ರು ನೋಡ್ರಿ. ರೈತರು ಹಸುಗಳು ಇಟ್ಕೊಂಬಂದಿದ್ದಾರೆ, ಡಿಫ್ರೆಂಟ್ ತಳಿಗಳು ಇವು. ಅದಕ್ಕೆ ಅಕ್ಕಿ ಬೆಲ್ಲ ಅದು ಇದು ಎಲ್ಲ ಕೊಟ್ಟು ಅವ್ರ ರೈತರಿಗೆ ಏನೋ ಸನ್ಮಾನ ಮಾಡಿ. ಈ ರೈತರದೆಲ್ಲ ಬಂದುಬಿಟ್ಟು ತುಮಕೂರು. ಏನಿಲ್ಲ ಅಂದರೂ ಒಂದು 20-30 ಹಸುಗಳು ತಂದು ಇಟ್ಕೊಂಬಂದಿದ್ದಾರೆ. ಒಂದೊಂದು ಹಸುಗೆ ಪೂಜೆ ಮಾಡಿ ಅದನ್ನ ತೋರಿಸಿ ಕ್ಲೀನಾಗಿ ಅಕ್ಕಿ ಬೆಲ್ಲ ಎಲ್ಲ ಕೊಟ್ಟು ಮತ್ತೆ ತೋರಿಸ್ತೀನಿ ಹಸುಗಳು ಎಲ್ಲ ಯಾವ ಥರ ಇದೆ, ಎಲ್ಲೆಲ್ಲಿ ಹೆಂಗಿದೆ ಅಂತ ತೋರಿಸ್ತೀನಿ ಲಾಸ್ಟಲ್ಲಿ. ಸ್ವಲ್ಪ ಹೊತ್ತು ಪ್ರೋಗ್ರಾಮ್ ನಡೀತಾಯಿತ್ತು, ಡ್ಯಾನ್ಸು. ಆ ಈಶಾ ಫೌಂಡೇಶನಲ್ಲಿ ಹುಡುಗರು ಇರ್ತಾರಲ್ಲ, ಕೆಲವರು ಸೇರ್ಕೊಂಡಿದ್ದಾರಲ್ಲ, ಅವ್ರ ಕೈಯಲ್ಲಿ ಮಾಡಿಸಿದ್ರು. ಸ್ವಲ್ಪ ಹೊತ್ತು ನೋಡಿಕೊಂಡು ಸಖತ್ತು. ಅಲ್ಲಿ ಬಂದಿದ್ದಕ್ಕೂ ತೃಪ್ತಿ ಆಯಿತು ಗುರು. ನಡ್ಕೊಂಬಂದಿದ್ದಕ್ಕೂ ವರ್ತ್ ಅನಿಸ್ತು. ಈ ಲೈಟ್ ನೋಡೋದಕ್ಕೋಸ್ಕರ ಅಲ್ಲಿಂದ ಇಷ್ಟು ದೂರ ಬಂದಿದ್ದು. ಕಷ್ಟಪಟ್ಕೊಂಡು ನಡ್ಕೊಬಂದ್ರಿ. ನೋಡಿ ಎಷ್ಟು ಜನ ಸಾಗರ, ಕೂತ್ಕೊಳಕ್ಕೆ ಸಹ ಜಾಗ ಇಲ್ಲ ಇಲ್ಲಿ. ಆಮೇಲೆ ಸ್ವಲ್ಪ ಹೊತ್ತು ಭಾಷಣ ಕೊಟ್ಟರು ಇವರು ಸದ್ಗುರು ಅವರು. ಅದು ಸ್ವಲ್ಪ ಕೇಳಿಸ್ಕೊಂಡು ನೋಡ್ರಿ ಹಸುಗಳು ಇಲ್ಲಿ ಕಟ್ಟಾಕಿದ್ದಾರೆ ನೋಡ್ರಿ. ಅಲ್ಲಿ ಇದ್ದಿದೆ ಒಂದೊಂದು ಬ್ರೀಡು ನೋಡ್ರಿ. ಇಲ್ಲೆಲ್ಲ ಹಾಕಿದ್ದಾರೆ, ಬೋರ್ಡು ಗಿರಡೆಲ್ಲ ಹಾಕಿದ್ದಾರೆ. ಇಲ್ಲೇ ಒಂದು ಸ್ಟಾಲ್ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ಬೆಲ್ಲ ಅದು ಇದು ಎಲ್ಲ ಸಿಗುತ್ತೆ. ನಾವು ದುಡ್ಡು ಪೇ ಮಾಡಿಬಿಟ್ಟು ಅದಕ್ಕೆ ಬೇಕಿದ್ರೆ ತಿನ್ನಿಸ್ಬೋದು. ಇಲ್ಲಿ ಅದೇ ಥರ ಎಲ್ಲ ಸ್ಟಾಲ್ಸ್ ಹಾಕಿದ್ದಾರೆ. ಪ್ರತಿಯೊಂದು ಇದೆ, ಸಿಗುತ್ತೆ. ಜ್ಯೂಸು, ಎಳ್ನೀರು, ಊಟ, ಬಟ್ಟೆ, ಊದ್ಬತ್ತಿ ಎಲ್ಲ ಸಿಗುತ್ತೆ. ಒಂದು ಕಡೆಯಿಂದ ಎಲ್ಲ ಸಿಗುತ್ತೆ. ಇಂಥ ಸಿಗಲ್ಲ ಅನ್ನೋಕ್ಕಿಲ್ಲ, ಆದರೆ ಕಾಸ್ಟ್ಲಿ ಅಷ್ಟೇ. ಅದಕ್ಕೋಸ್ಕರ ಜಾಸ್ತಿ ಯಾರೂ ಹೋಗಲ್ಲ. ಇದು ಬಂದುಬಿಟ್ಟು ಬ್ಯಾಕ್ ಸ್ಟೇಜಲ್ಲಿ ನೋಡಿದೆ ಒಂದು ಆಂಬುಲೆನ್ಸು, ಜನ್ರೇಟ್ರು ಎಲ್ಲ ನಿಲ್ಲಿಸಿರ್ತಾರೆ ನೋಡ್ರಿ. ಇಲ್ಲಿ ಆಪೋಸಿಟಲ್ಲಿ ತ್ರಿಶೂಲ. ಅಲ್ಲಿ ಹೋಗೋದಕ್ಕೆ ಜಾಸ್ತಿ ಕಷ್ಟ, ಯಾಕೆಂದರೆ ರಶ್ ಜಾಸ್ತಿ ಇತ್ತು. ಆಪೋಸಿಟ್ ಬೆಟ್ಟದ ಮೇಲೆಲ್ಲ ಲೇಸರ್ ಬಿಡ್ತಾರೆ. ಹಂಗೆ ಒಂದು ಡ್ಯಾನ್ಸ್ ಆಡ್ತಾಯಿದ್ರು ಈಶಾ ಫೌಂಡೇಶನ್ ಯಾವುದೇ ಹುಡುಗರು, ಅವ್ರ ಕಡೆಯಿಂದನೇ, ಟ್ರಸ್ಟ್ ಕಡೆಯಿಂದನೇ ಡ್ಯಾನ್ಸು ಅದು ಇದು. ಸಖತ್ತಾಗಿತ್ತು. ಅಂತೂ ಹೋಗಿದ್ದಕ್ಕೆ ವರ್ತ್ ಅನಿಸ್ತು ನೋಡಿದ್ದಕ್ಕೆಲ್ಲ. ಆಚೆ ಹೊಟ್ಟೋಗ್ಬಿಟ್ಟಿದ್ರಿ, ಇನ್ನೂ ಲೇಟ್ ಆಗುತ್ತೆ ಲೇಸರ್ ಶೋ ಸ್ಟಾರ್ಟ್ ಆಗೋದು ಅಂತ. ಆಮೇಲೆ ಅಲ್ಲೋಗಿ ಕೇಳಿದ್ದಕ್ಕೆ ಮತ್ತೆ ಇನ್ನೂ ಆಗಿಲ್ಲ, ಇನ್ನೂ ಲೇಟ್, ಹೋಗಿ 8:30-9 ಗಂಟೆ ಹಂಗೆ ಅಂದರು. ಅದಕ್ಕೋಸ್ಕರ ಮತ್ತೆ ರಿಟರ್ನ್ ಬಂದಿದ್ದಕ್ಕೆ ಲೇಸರ್ ಶೋ ಕಾಣಿಸ್ತು. ಲೇಸರ್ ಶೋ ಎಲ್ಲ ನೋಡಿಕೊಂಡು ಈ ಲೇಸರ್ ಶೋ ಅಲ್ಲೆಲ್ಲ ಸಖತ್ ಚೇಂಜಸ್ ಆಗಿದೆ. ಪ್ರತಿಯೊಬ್ಬರು ಬಂದು ನೋಡಬೇಕು. ಇಲ್ಲಿ ಎಷ್ಟು ಮೊಬೈಲ್ ಕಾಣಿಸ್ತಾ ಇದೆ ನೋಡ್ರಿ. ಎಲ್ಲರೂ ಶೂಟ್ ಮಾಡ್ಕೊತಾ ಇದ್ದಾರೆ. ಅಷ್ಟು ಖುಷಿ ಆಗುತ್ತೆ ನೋಡಿದ್ರೆ. ನೋಡಿರಿ, ಶಿವ ಆ್ಯಸ್ ಎ ಡಿಫ್ರೆಂಟ್ ಫೇಸಸ್. ಇದೆಲ್ಲ ಹಾಕೋಕ್ಕಾಗಲ್ಲ, ಯಾಕೆಂದರೆ ಸೌಂಡ್ ಎಲ್ಲ ಹಾಕೋಕ್ಕಾಗಲ್ಲ. ಸೌಂಡ್ ಎಲ್ಲ ಸಖತ್ತಾಗಿದೆ. ಸೌಂಡ್ ಎಲ್ಲ ಹಾಕಿದ್ರೆ ಕಾಪಿರೈಟ್ ಬರುತ್ತೆ, ಅದಕ್ಕೋಸ್ಕರ ಏನೂ ಆಗ್ತಿಲ್ಲ. ಅರ್ಧನಾದ ಶಿವ, ಅರ್ಧ ಶಿವ ಗಂಡು, ಅರ್ಧ ಶಿವ ಹೆಣ್ಣು.
ನನಗನ್ಸಿದ ಪ್ರಕಾರ ಪ್ರತಿಯೊಬ್ಬರು ಬಂದು ಇಲ್ಲಿ ಒಂದ್ಸರಿ ಆದರೂ ನೋಡ್ಕೊಂಡು ಹೋಗಲೇಬೇಕು ಈ ಲೇಸರ್ ಶೋನ. ಸಖತ್ ವರ್ತು ಗುರು. ನೋಡಿ ಯಾವ ಥರ ನಮ್ಮ ಮೇಲೆ ಲೇಸರ್ ಲೈಟ್ ಬೀಳ್ತಾಯಿದೆ ಎಲ್ಲ, ಮೇಲೆ ಎಲ್ಲ ಫುಲ್ಲು ಬೆಟ್ಟದ ಮೇಲೆ ಹೋಗ್ತಾ ಇರ್ತಿದ್ದೆಲ್ಲ. ಇದೆಲ್ಲ ಮುಗಿಸ್ಕೊಂಡು 7:30ಗೆ ಲೇಸರ್ ಶೋ ಸ್ಟಾರ್ಟ್ ಆಗೋದು. ಪ್ರತಿಯೊಬ್ಬರು ಹೋಗಿ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಆಟೋಲ್ಲಿ ಹೋದರೆ ಆಚೆವರೆಗೂ, ಯಾಕೆಂದರೆ ನಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಅಷ್ಟೇ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.